ನಮ್ಮ ಇಳಕಲ್ ಪಂಚಮಸಾಲಿ ಮಹಾಸಭಾದ ಕಾಲಘಟ್ಟದ ವತಿಯಿಂದ ಇಂದು ಕರೆದಿರ್ತಕ್ಕಂತಹ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿ ಎಲ್ಲರನ್ನ ಸ್ವಾಗತ ಮಾಡ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷರು ಉದ್ಯಮಗಳಾಗಿರ್ತಕ್ಕಂಥ ಮಾನ್ಕೋಟ್ ಪಾಟೀಲ್ ಅವರು, ನಮ್ಮ ನೌಕರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಂಡಾರಿ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹುಚ್ಚಪ್ಪ ಐವಡೆ ಅವರು ಮತ್ತು ನಮ್ಮ ಶಿಕ್ಷಕರು, ನಮ್ಮ ನೌಕರ ಘಟಕದ ಪ್ರಧಾನ ಕಾರ್ಯದರ್ಶಿ ಗುಪ್ತ ಅವರು ಒಟ್ಟಾರೆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಪಾಟೀಲ್ ಬಸು ಪಾಟೀಲ್ ಮದುವೆ ಮಾಡಿಕೊಂಡು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂಧುಗಳು ಮತ್ತು ಮಾಧ್ಯಮದ ವಿಶ್ವ ಮಾಧ್ಯಮ ಮತ್ತು ಅಕ್ಷರ ಮಾಧ್ಯಮದ ಎಲ್ಲ ಬಂಧುಗಳು ಶರಣಾರ್ಥಿ. ಈಗಾಗಲೇ ನಮ್ಮ ಇಳಕಲ್ ಮತ್ತು ಮೂಲ ತಾಲೂಕಿನಂತೆ ತಿಳಿದ ಹಾಗೆ ಶ್ರಾವಣ ಮಾಸ ಬಂದ ತಕ್ಷಣ ನಾಡಿನ ಮಠಮಾನ್ಯಗಳಲ್ಲಿ ಧಾರ್ಮಿಕವಾದಂಥ ಕಾರ್ಯಗಳು ಮಾಡುವಂಥದ್ದು ಸಹಜ. ಅದರಂತೆ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ನಮ್ಮ ಧರ್ಮಗುರು ಬಸವಣ್ಣವರು ಅವರ ಲಿಂಗೈಕ್ಯ ದಿನವನ್ನೇ ನಮ್ಮ ಶ್ರೀಪೀಠದ ಧಾರ್ಮಿಕ ಕಾರ್ಯಕ್ರಮವನ್ನಾಗಿ ಪ್ರತಿ ವರ್ಷವೂ ನಾವು ಬಸವ ಪಂಚಮಿ ಅನ್ನುವಂಥ ಹೆಸರಿನಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕ ಕಾರ್ಯಕ್ರಮವನ್ನು ಕಳೆದ 15 ವರ್ಷದಿಂದ ಮಾಡ್ತೇವೆ. ಈ ಯಾವಾಗ ಮೀಸಲಾತಿ ಹೋರಾಟ ಶುರುವಾಯಿತು, ಹೋರಾಟ ಶುರು ಮಾಡಿದ ಮೇಲೆ ಏನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೇವಲ ನಮ್ಮ ಸ್ಥಳೀಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಬಂದಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಸೆಪ್ಟೆಂಬರ್ 1ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕೂಡಲ ಸಂಘದ ಪಂಚಮಸಾಲಿ ಪೀಠದಲ್ಲಿಯೇ 15 ವರ್ಷದ ಬಸವ ಪಂಚಮಿ ಕಾರ್ಯಕ್ರಮ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಿಶೇಷವಾಗಿ ನಮ್ಮ ಮೀಸಲಾತಿ ಚಳವಳಿ ದುಡಿದಿರ್ತಕ್ಕಂಥ ಪದಾಧಿಕಾರಿಗಳಿಗೆ, ಅದು ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪಂಚಸೇನೆಯ ಎಲ್ಲ ಪದಾಧಿಕಾರಿಗಳು ಸಹ ಲಿಂಗದೀಕ್ಷ ಕಾರ್ಯಕ್ರಮವನ್ನು ಮತ್ತು ಪಂಚಮುಖ ರುದ್ರಾಕ್ಷಿ ಕಂಕಣ ಕಾರ್ಯಕ್ರಮವನ್ನು ಸಹ ನಾವು ತಂದುಕೊಳ್ಳಲಾಗಿದೆ. ಕಾರಣ ಮೀಸಲಾತಿಗಾಗಿ ಸಂಕಲ್ಪ ಮಾಡಿ ಭಗವಂತನಿಗೆ ಪೂಜೆ ಮತ್ತು ನಮ್ಮೆಲ್ಲ ಹೋರಾಟಗಾರರು ಸಹ ರುದ್ರಾಕ್ಷಿ ಕಂಕಣ ಎನ್ನುವಂಥ ಒಂದು ಕಾರ್ಯಕ್ರಮ ಸಹ ಅದೇ ಮಾಡಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಇಳಕಲ್ ಮತ್ತು ಮೂಲ ತಾಲೂಕಿನಲ್ಲಿ 90% ಹೆಚ್ಚು ಅಂಕವನ್ನು ಪಡೆದಂಥ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ, ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಸರ್ ಸಿದ್ದಪ್ಪ ಕಂಬಳಿ ಅವರ ಹೆಸರಿನಲ್ಲಿ ಯಾವಾಗಲೂ ಪ್ರತಿಯೊಬ್ಬ ಪುರಸ್ಕಾರವನ್ನು ಮಾಡ್ತಾ ಬರಲಾಗಿದ್ದು, ಆ ಹಿನ್ನೆಲೆಯೊಳಗೆ ಬಸವ ಪಂಚಮಿ 15ನೇ ವರ್ಷದ ಬಸವ ಪಂಚಮಿ ಇಳಕಲ್ ಮೂಲ ತಾಲೂಕಿನ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಸಮಾರಂಭವನ್ನು ಏರ್ಪಡಿಸಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ಜನಪ್ರಿಯ ಶಾಸಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜನ್ ಕಾಶಪ್ಪ ಅವರು ಮತ್ತು ನಮ್ಮ ನಾಡಿನ ಎಲ್ಲ ನಮ್ಮ ಸಮಾಜದ ಹಾಲಿ ಮಾಜಿ ಜನಪ್ರತಿನಿಧಿಗಳು ಮತ್ತು ನಮ್ಮ ಇಳಕಲ್ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಈ ನಮ್ಮ ಇಳಕಲ್ ಮಾಧ್ಯಮಗಳ ಈ ನಾಡಿನ ಜನತೆಗಳ ಏನಪ್ಪ ಸರಳವಾಗಿ ಮಾಡುವಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸಭಾಭವನದಲ್ಲಿ ಮಾಡ್ತೀವಿ. ಮೀಸಲಾತಿ ಹೋರಾಟಕ್ಕಿಂತ ನ್ಯಾಯ ಸಿಗದೇ ಕಾರಣಕ್ಕೆ ಹೆಚ್ಚು ನಾವು ಧಾರ್ಮಿಕವಾದಂಥ ಕಾರ್ಯಕ್ರಮಕ್ಕೆ ಗಮನ ಕೊಟ್ಟು ಹೋರಾಟಕ್ಕೆ ಗಮನ ಕೊಡಬೇಕಾಗಿಲ್ಲ. ಕೂಡಲ ಸಂಘದ ಪೀಠದ ಆವರಣದಲ್ಲಿಯೇ ಬೆಳಗ್ಗೆ 9 ಗಂಟೆಗೆ ಇಷ್ಟಲಿಂಗ ಪೂಜೆ ಮಾಡಿ ಅದೇ ವೇದಿಕೆಯಲ್ಲಿ ನಮ್ಮ 2 ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಇದಾದ ಮುಗಿದ ನಂತರದಲ್ಲಿ ಏನು ಮೀಸಲಾತಿ ಹೋರಾಟಕ್ಕೆ ಒಂದು ತಾಂತ್ರಿಕ ಸಿಕ್ಕ ಮೇಲೆ ಅವಾಗ ಎಂದಿನಂತೆ ಮತ್ತೆ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮುಂದುವರಿಸಲಾಗಲು ಕಾರಣ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ. ನಮ್ಮ ತಾಲೂಕಲ್ಲಿ ಇದೇ ಕಾರ್ಯಕ್ರಮದಲ್ಲೇ ಮಾಡಲಾಗ್ತದೆ ಅನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾರೆ. ಹಾಗಾಗಿ ಎಲ್ಲ ನಾಡಿನ ಜನತೆ ಏನೋ ಮಾಧ್ಯಮಗೋಷ್ಠಿ ಮಾಡ್ತೀವಿ, ಇದುವೇ ಆಮಂತ್ರಣ ತಾವೆಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡಲ ಸಂಘ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಕೂಡಲ ಸಂಘದ ಸ್ಥಳೀಯ ಪಂಚಮಸಾಲಿ ಬಂದವರು ಎಲ್ಲರೂ ದಾಸ ವ್ಯವಸ್ಥೆಯನ್ನು ಮಾಡಲಾಗಿದ್ದಾರೆ. ಮುಂದೆ ಮತ್ತು ಇಳಕಲ್ ತಾಲೂಕಿನ ಜನ ಎಲ್ಲ ಪದಾಧಿಕಾರಿ ಬರುವಂಥ ಜನರಿಗೆ ಕಾರ್ಯಕ್ರಮದ ಜವಾಬ್ದಾರಿ ಹೊಂದಿದ್ದಾರೆ. ನಮ್ಮ 2 ತಾಲೂಕಿನ ನೌಕರ ಘಟಕದವರು, ಪಂಚಮಸಾಲಿ ನೌಕರ ಘಟಕದವರು, ಮಂಗಾರಿಯವರಾಗಿರ್ಬೋದು, ಉದ್ದಾರಾಗಿರ್ಬೋದು, ಈ ಪ್ರತಿಯೊಬ್ಬ ಪುರಸ್ಕಾರ ಜವಾಬ್ದಾರಿ ಹೊಂದಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹ ಬರಬೇಕು ಅಂತೇಳಿ ಇಳಕಲ್ ಮಾಧ್ಯಮದ ಗೋಷ್ಠಿ ನಾಡಿನ ಜನತೆ ನಾನು ಆಮಂತ್ರಣ